ರಜ್ಜು ಆದಿಕನಿಕಿ ಆದಿಕ ಶುಕ್ತಿ ಮಣಿಗಳ ಯಾಂಬೆತ್ತುವರಿ ಎಟ್ಟೆಟ್ಟು ಹಗ್ಗ ಮೊದಲಾದವುಗಳು ಇದಮಾಕಾರ ಪ್ರಮಾತೆ ಮೊಟ್ಟ ಮೊದಲು ಹಗ್ಗದೇನಾಗ್ತದ ಅಂತ ಕೇಳಿದರೆ ಇದಮಾಕಾರ ಜ್ಞಾನ ಆಗುತ್ತದೆ. ಇದಮಾಕಾರ ಪ್ರಮಾತೆ ಇದಮಾಕಾರ ಜ್ಞಾನದಿಂದ ಸರ್ಪಾದಿಕನಕ ಬ್ರಹ್ಮಜ್ಞಾನವೇ ಸರ್ಪ ಬೆಳ್ಳಿ ಮೊದಲಾದವುಗಳ ಬ್ರಹ್ಮಜ್ಞಾನ ಆಗುತ್ತದೆ. ಅದರಲ್ಲಿ ಎರಡು ಪಕ್ಷಿಗಳು ಇದ್ದಾವ ಅಂತ ಹೇಳ್ತಾರೆ. ಅಂದರೆ ಏನು, ಹಗ್ಗ ಮೊದಲಾದವುಗಳ ಏನು ಇದಮಾಕಾರ ಪ್ರಮ ಆಗ್ತದಲ್ಲ. ಮೊಟ್ಟ ಮೊದಲು ನಾವು ಈಗೇ ಹೇಳಿದೆವು, ಹಗ್ಗಕ್ಕೆ ಸಂಬಂಧ ಆದ ಕೂಡಲೇ ಹಗ್ಗದ ಯಥಾರ್ಥ ಜ್ಞಾನ ಆಗದೆ ಇರೋದ್ರಿಂದ ಆ ಹಗ್ಗದೇ ಏನಾಯಿತು, ಇದಮಾಕಾರ ಪ್ರಮ ಆಯಿತು. ಇದಮಾಕಾರ ಪ್ರಮ ಆಯಿತು. ಆ ಇದಮಾಕಾರ ಪ್ರಮಾದಿಂದ ಮುಂದೆ ಸರ್ಪ ಬೆಳ್ಳಿ, ಚುಕ್ತಿಯಲ್ಲಿ ಬೆಳ್ಳಿ, ರಜ್ಜುವಿನಲ್ಲಿ ಸರ್ಪ, ಹಿಂಗೇನು ಬ್ರಹ್ಮಜ್ಞಾನ ಇದ್ರ ರೀತಿ ಹೇಳಿದೆವಲ್ಲ, ಈ ರೀತಿ ಇದರಲ್ಲಿ ಎರಡು ಪಕ್ಷಗಳದಾವ ಅಂತ ಹೇಳ್ತಾರೆ. ಎರಡು ರೀತಿ, ಇಬ್ಬರದು ಎರಡು ಪಕ್ಷ ಅಂದ್ರೇನು, ಎರಡು ಮಂದಿದ ಮತ ಪಕ್ಷ ಅಂತ ಅದೊಂದು ಹೇಳ್ತಾರೆ. ಈಗ ಜहाँ रज्जु आदिकनिकी इदमाकार प्रमाते सर्पादिकनका ब्रह्मज्ञान होवे तहाँ दो पक्ष है. ಎಲ್ಲಿ ಹಗ್ಗ ಮೊದಲಾದವುಗಳದು ಇದಮಾಕಾರ ಜ್ಞಾನ ಆಗುವುದು, ಅಲ್ಲಿ ಆ ಸರ್ಪಾದಿಗಳ ಬ್ರಹ್ಮಜ್ಞಾನ ಏನಾಗ್ತದಲ್ಲ, ಅಲ್ಲಿ ಎರಡು ಪಕ್ಷಗಳು ಇರುತ್ತವೆ. ಅದಕ್ಕೆ ಮೊದಲು ಪ್ರಥಮ ಪಕ್ಷ ಹೇಳ್ತಾರೆ ನೋಡಿ, ಕೊಯ್ತೋ ಕೈ ಅಂದ್ರೆ ಕೊಯ್ ಅಂದರೆ ಯಾರೋ ಒಬ್ಬರು ಹೀಗೆ ಅನ್ನುತ್ತಾ ಇದ್ದಾರೆ. ಏನಂತಾರೆ ಅವರು, ಅಯಂ ಸರ್ಪ ಇದಂ ರಸ್ತಂ इस रीति से अधिष्ठानगत इदम ताकू और ताके सर्प रस्तादिकन में संबंधं को विषय करता हुआ सर्प रस्तादि गोचर ब्रह्म होवे है. ಮೊಟ್ಟ ಮೊದಲು ಒಬ್ಬ ಪಕ್ಷ ಏನು ಹೇಳಿದರು, ಇದು ಹಾವ, ಇದು ಬೆಳ್ಳಿ, ಈ ರೀತಿಯಿಂದ ಅಯಂ ಸರ್ಪ ಇದಂ ರಜತಂ, ಈ ರೀತಿಯಿಂದ ಅಧಿಷ್ಠಾನದಲ್ಲಿ ಇದಂ, ಈ ಅಧಿಷ್ಠಾನ ರಜ್ಜುನಲ್ಲಿರುವ ಮೊಟ್ಟ ಮೊದಲು ಇದಮಾಕಾರ ಆಗ್ಯದ. ಇದಮಾಕಾರ ಆ ಇದಮಕ್ಕ ಮತ್ತು ಆ ತಾಕೆ ಸರ್ಪ ರಸ್ತಾದಿಕನ ಮೇ ಸಂಬಂಧಕ್ಕೂ, ಇದಮ ಮತ್ತು ಇದಮ್ದು ಆ ಸರ್ಪ ಬೆಳ್ಳಿ ಮೊದಲಾದವುಗಳದ ಎರಡನೇದೇನು ಸಂಬಂಧ. ಸಂಬಂಧಕ್ಕೂ ವಿಷಯ ಕರ್ತಾ ಹುವ, ವಿಷಯ ಮಾಡುತ್ತಾ ಮಾಡುತ್ತಾ ಕರ್ತಾವ ಮಾಡುತ್ತಾ ಮಾಡುತ್ತಾ ಸರ್ಪ ರಸ್ತಾದಿ ಗೋಚರ್ ಬ್ರಹ್ಮ ಹೋವೆ, ಸರ್ಪ ಬೆಳ್ಳಿ ಮೊದಲಾದವುಗಳನ್ನು ವಿಷೀಕರಿಸುವಂಥ ಭ್ರಮ ಆಗುತ್ತದೆ. ಭ್ರಮ ಆಗುತ್ತದೆ ಅಂದರೆ ಇದು ರಜತಂ ಇದಮಾಕಾರ ಪ್ರಮ ಏನಾಗ್ಯದಲ್ಲ, ಈ ಇದಮಾಕಾರ ಪ್ರಮ ಆಗಿದ ನಂತರ ಮೊಟ್ಟ ಮೊದಲು ಈ ಇದಮಾಕಾರ ಪ್ರಮ ಏನ ಮೊದಲಾಗ್ಯದ. ಇದಮಾಕಾರ ಪ್ರಮ, ಆ ಇದಮಾಕಾರ ಪ್ರಮ ಆದ ಕೂಡಲೇ ಮುಂದೆ ಏನಾತಂದ್ರೆ ಮೊಟ್ಟ ಮೊದಲು ಅದು ಇದಮ್ ಅಂದ ಆ ಇದಮದ ಸಂಬಂಧನ ತಗೊಂಡು ಆ ಸಂಬಂಧಕ್ಕೂ ವಿಷಯ ಮಾಡುತ್ತದೆ. ಸಂಬಂಧವನ್ನು ವಿಷಯ ಮಾಡುತ್ತಾ ಮಾಡುತ್ತಾ ಮುಂದೆ ಬೆಳ್ಳಿ ಅವನನ್ನು ವಿಷೀಕರಿಸುವಂಥ ಭ್ರಮಜ್ಞಾನ ಆಗುತ್ತದೆ. ಇದಮದ ಸಂಬಂಧ, ಆ ಇದಮದ ಸಂಬಂಧ ತಕ್ಕೊಂಡೇ ಇದಮದು ಸಂಬಂಧ ತಕ್ಕೊಂಡೇ ಮುಂದೆ ಬೆಳ್ಳಿ ಹಾವನ್ನು ವಿಷೀಕರಿಸುವಂಥ ಬ್ರಹ್ಮಜ್ಞಾನ ಆಗುತ್ತದೆ. ಇದಮದ ಸಂಬಂಧ ಮತ್ತು ಮುಂದೆ ಬೆಳ್ಳಿ ಹಾವು ಭ್ರಮ. ಹಿಂಗೆ ಒಬ್ಬರು ಒಂದು ಪಕ್ಷದಲ್ಲಿ ಹೇಳ್ತಾ ಇದ್ದಾರೆ, ಮೊಟ್ಟ ಮೊದಲು ನಿಮ್ಗೆ ಇದಮಾಕಾರ ಪ್ರಮ ಜ್ಞಾನ ಏನಾಗ್ತದ, ಆ ಇದಮಾಕಾರ ಪ್ರಮ ಜ್ಞಾನ ಇತ್ತು. ಆ ಇದಮಾಕಾರ ಪ್ರಮ ಜ್ಞಾನ ಮೊಟ್ಟ ಮೊದಲು ಇದಮಕ್ಕೆ ಸಂಬಂಧ, ಇದಮ್ಗೆ ಸಂಬಂಧ ಆಗಿ ಆ ಸಂಬಂಧನ್ನು ಇದಮದ ಸಂಬಂಧನ್ನು ವಿಷೀಕರಿಸುತ್ತಾ ಹಾವ ಬೆಳ್ಳಿಯನ್ನು ವಿಷೀಕರಿಸುವಂಥ ಬ್ರಹ್ಮಜ್ಞಾನ ಆಗುತ್ತದೆ ಅಂತ ಹಿಂಗೆ ಒಂದು ಪಕ್ಷ ತಿತ್ತಿದ್ವಿ. ಅವರ ಅಧಿಷ್ಠಾನಕ್ಕೆ ಇದಂ ತಾಕು ಅವ್ರ ಇದಂ ತಾಕೆ ಸಂಬಂಧಂಕು ತ್ಯಾಗಕ್ಕೆ ಇಲ್ಲ ಎರಡನೇ ಪಕ್ಷಿಗೆ ಬರಲಿನ ಭಾಳ ದೂರ ದಿನ ಮೊದಲೇ ಪಕ್ಷನೇ ಇಲ್ಲಿ ಮ್ಯಾಲಿನ ಗೊತ್ತೈತಲ್ಲ. ಈಗ ಅವ್ರೇಂತಾರೆ ಮತ್ತು ಅಧಿಷ್ಠಾನ ಹಗ್ಗದ ಇದಮ ತಾಕು
ಇದಮಕ್ಕ ಮತ್ತು ಇದಮದ ಸಂಬಂಧನ ತ್ಯಾಗ ಮಾಡಿ, ಇದಮ ಮತ್ತು ಇದಮದು ಸಂಬಂಧವನ್ನು ತ್ಯಾಗ ಮಾಡಿ ಕೇವಲ ಸರ್ಪರಸ್ತಾದಿ ಗೋಚರ ಅಪರೋಕ್ಷ ಬ್ರಹ್ಮಭುವಿನಿ. ಇದಮದು ಸಂಬಂಧ ಇವೆರಡು ಬಿಟ್ಟೆವು ಅಂದರೆ ಬರೇ ನಿಮಗೆ ಭ್ರಮ ಸರ್ಪ ರಜತ ಹಿಂಗೆ ಭ್ರಮ ಆಗಲ್ಲ. ಹಾಂ, ಅಂದರೆ ನಾವು 3 ಹೇಳಿದ್ದೀವಲ್ಲ, ಇದಮದ ಸಂಬಂಧ ಕಾಣ್ತದೆ. ಹಾಂ ನೋಡಿ, ಇದಮದ ಸಂಬಂಧ ಇದು ಮೊದಲ ಪ್ರಮಾ ಆಯಿತು. ಇದ್ಮಾಕಾರ ಪ್ರಮಾಜ್ಞಾನ, ಇದಮದ ಸಂಬಂಧ ಮತ್ತು ಸರ್ಪ ಬೆಳ್ಳಿ ವಿಷೀಕರಿಸೋ ಬ್ರಹ್ಮಜ್ಞಾನ 3 ಅದಾವಿಲ್ಲ, 3 ಹೌದಿಲ್ಲ. ಈಗ ಹಿಂಗೆ ಒಂದು ರೀತಿ ಅವನು ಹೇಳ್ಬೇಕ, ಇದಮದ ಸಂಬಂಧ, ಈ ಸಂಬಂಧನ ವಿಷಯ ಮಾಡುತ್ತಾ ಆ ಸರ್ಪ ಬೆಳ್ಳಿ ಮೊದಲಾದ ವಿಷಯಗಳಂತ ಬ್ರಹ್ಮಜ್ಞಾನ ಆಯಿತು ಅಂತ ಹೇಳ್ದ. ಈಗೇನಂತನ ಈ ಇದಮ ಮತ್ತು ಇದಮದ ಸಂಬಂಧ ಇವೆರಡೂ ನಾವು ತ್ಯಾಗ ಮಾಡಿದೆವಪ್ಪ ಅಂದರೆ ಅವೆರಡು ಬಿಟ್ಟೆವು ಅಂತ ತಿಳ್ಕೊರಿ. ಬಿಟ್ರೆ ಈ ಏನು ಭ್ರಮ ಆಗ್ತದೆ, ನಿಮ್ಮ ಭ್ರಮ ಬರೀ ಹಾವ ಬೆಳ್ಳಿ ಹಿಂಗೆ ಆಗ್ತದೇನು. ಇದು ಬೆಳ್ಳಿ ಇದಮ ರಜತಂ ಅಂದರೆ ಅವೊಂದು ಇದು ಹೇಳಕತ್ತಾರ ಅವ್ರ ರೀತಿ, ಅವ್ರದ್ದು ನಿಯಮ. ಬರೀ ನಾವು ಇದಮದ ಸಂಬಂಧವನ್ನು ತ್ಯಾಗ ಮಾಡಿದೆವಪ್ಪ ಅಂದರೆ ಭ್ರಮದ ರೀತಿ ಬರೀ ಸರ್ಪ ರಜತ್ ಹಿಂಗೆ ಆಗ್ತದೇನು, ಆಗಲೇ. ಕಿಂತು ಇದಮ ರಜತ ಅಯಂ ಸರ್ಪ ಹೀಗೆ ಬ್ರಹ್ಮಜ್ಞಾನದ ರೀತಿ ಆಗುತ್ತದೆ. ಅದಕ್ಕೆ ಅಧಿಷ್ಠಾನದ ಇದಮ ಮತ್ತು ಇದಮದ ಸಂಬಂಧನ ತಕ್ಕೊಂಡೇ ಆ ಬೆಳ್ಳಿ ಸರ್ಪ ಮೊದಲಾದವುಗಳು ಬ್ರಹ್ಮಜ್ಞಾನ ತೋರುತ್ತದೆ ಅಂತ ಹೇಳ್ಕತ್ತಾನ. ತಿಳಿತ ಸರ್ಪರಸ್ತಾದಿ ಅಪರೋಕ್ಷ ಬ್ರಹ್ಮವೇನಿ ಆಗುವುದೇ ಇಲ್ಲ. ಒಂದು ವೇಳೆ ಕೇವಲ ಅದಲ್ಲ ಕೇವಲ जो केवल अध्यस्त गोचर ही ಕೇವಲ ಅಧ್ಯಸ್ಥ ಗೋಚರ ಅಂದರೆ ವಿಷೀಕರಿಸುವಂತ. ಗೋಚರ ಈ ಶಬ್ದ ಎಲ್ಲೇ ಬರಲಿ, ಗೋಚರ ಅಂದರೆ ವಿಷೀಕರಿಸುವಂತ. ಸಾಗರ, ರತ್ನಾವಳಿ, ಚಂದ್ರೋದಯ ಎಲ್ಲಿ ಗೋಚರ ಶಬ್ದ ವಿಷೀಕರಿಸುವಂತ, ಹಿಂಗೆ ವಿಷಯ ಆಗುತ್ತಾನ. ಗೋಚರ ಅಂದ್ರೆ ಇಂಥವು ಶಬ್ದಗಳ ಆವರಣ ಬಂದನು ಹಿಂದಿ ಒಳಗೆ ಆಗಬೇಕು. ಮೇಘ ಗೋಚರ ಈ ಬ್ರಹ್ಮ ಹೋಯ್ ವಿಷೀಕರಿಸುವಂಥದ್ದೇ ಬ್ರಹ್ಮ ಆಗುತ್ತದೆ. ಸರ್ಪ ರಜತಂ ಐಸಾ ಆಕಾರ, ಮುಂದೊಂದು ಎರಡು ಐಸ ಅದಾವ ನೋಡ್ರಿ. ಮೊದಲಿಂದ ಐಸಾ ಇಟ್ಟು ಆಕಾರ ಮುಂದೊಂದು ಐಸ ಅದಲ್ಲ, ಅದು ಗೋಲ್ ಮಾಡ್ರಿ. ಅದು ನೀವೆಲ್ಲ ಒಂದೇ ಅದ. ಹಾಂ, ಚಲೋ ಐತಿ ಬಿಡಿ. ಇಲ್ಲಿ 2 ಬಿದ್ದಾವ ಮೊದಲು. ಹಾಂ, ನಮ್ಮಲ್ಲಿ ಈ ಹಳಿ ಇದ್ರಾಗ 2 ಐಸ ಬಿದ್ದಾವ ನೋಡ್ರಿ. ಸರ್ಪ ರಜತಂ ಐಸಾ ಭ್ರಮಕ, ऐसा ब्रह्म का आकार हुआ चाहिए, ಆಗಬೇಕಾಗಿತ್ತು. ಐಸಾ ಬ್ರಹ್ಮ का ಆಕಾರ ಬ್ರಹ್ಮ ಕಾಲ ಬ್ರಹ್ಮದ ಆಕಾರ ಹಿಂಗೆ ಆಗಬೇಕಾಗಿತ್ತು. ಹಿಂಗೆ ಬ್ರಹ್ಮದ ಆಕಾರ ಆಗಬೇಕಾಗಿತ್ತು. ಆತದ ನಂಗೆ ಆಗಲ್ಲ. ಅವರ ಇಮಂ ಸರ್ಪಂ ಜಾನಾಮಿ ಇದಂ ರಜತಂ ಜಾನಾಮಿ ಐಸಾ ಬ್ರಹ್ಮಕ. ಹಾಂ, ಹಿಂಗೆ ಇನ್ನೊಂದು ರೀತಿ ಹೇಳಕತ್ತೆ ನಾವು ವ್ಯವಹಾರ ಅವ್ರದ್ದು ನ್ಯಾಯಿಕ ರೀತಿಯಿಂದ. ಎರಡನೇದು ಬೌದ್ಧ ಗ್ರಂಥಕಾರದಲ್ಲಿ ತಳಗ ಎಕ್ದಮ್ ಕೈ ಇಟ್ಟರೆ ಬಟ ಅಲ್ಲಿ ಅದು ನೋಡಿ. ಹಾಂ, ಅಲ್ಲಿ ತನಕ ಇದು ಒಂದೇ ಪೈಲ ಪಕ್ಷಿನೇ. ತಿಳಿತೀನಿ ನೀವು. ಒಂದರೆ ಸರ್ಪ ಬೆಳ್ಳಿ ಮೊದಲಾದವುಗಳ ವಿಷೀಕರಿಸುವಂಥ ಬ್ರಹ್ಮಜ್ಞಾನ ಆಗಲ್ಲ. ಯಾಕಾಗಲ್ಲ? ಆ ಇದಮದ ಸಂಬಂಧವನ್ನು ಅವನದಿದು ಮೊದಲೊಂದು ಪಕ್ಷ. ಈ ಪಕ್ಷ ನೆನಪಿಟ್ಕೊಂಡ್ರೆ ಇನ್ನೊಂದು 2ನೇ ಪಕ್ಷ ಏನೈತಲ್ಲ ಅದವ ಇವರು ಉಲ್ಟಾ ಹೇಳೋದ. ನಾವು ಉಲ್ಟಾ ಅವ ಹಿಂಗೆ ಯಾಕೆ ಅಂತ ನಿಮಗೆ ಹೊರಗೆ ಮೊದಲು ಗೊತ್ತಾಗಬೇಕು. ಮೊದಲು ಈ ಒಂದು ರೀತಿ ನಿಮ್ಮ ತಲೆಯಾಗ ಬುದ್ಧಿ ಒಳಗೆ ಚೆನ್ನಾಗಿತ್ತಪ್ಪ ಅಂದರೆ
ಅವ ಯಾವುದು ಇದು ಬರೋಬರಿಲ್ಲ, ಹಿಂಗೆ ಹೇಳಿದ್ರೆ ಸರಿ ಅಥವಾ ಹಿಂಗೇನೋ ನಿಮ್ಗೆ ಗುರ್ತಾಗ್ತದೆ. ಗೊತ್ತಿಲ್ಲ ಎಲ್ಲಿ ಇದಮಾಕಾರ ಪ್ರಮಾಜ್ಞಾನ ಆಗ್ತದೆ ಅಲ್ಲಿ ಮೊಟ್ಟ ಮೊದಲು ಏನಾಗ್ತಂದ್ರೆ ಇದಮ, ಆ ಇದಮದ ಸಂಬಂಧ ಮಾಡುತ್ತಾ ಆ ಹಾವ ಬೆಳ್ಳಿ ಮೊದಲಾದವುಗಳ ವಿಷೀಕರಿಸುವಂಥ ಬ್ರಹ್ಮಜ್ಞಾನ. ಈಗ 3 ಹೇಳಿದರು. ಮತ್ತು ನಾವು ಈ ಒಂದು ಅವನೇ ಹೇಳ್ತಾನೆ, ಒಂದು ವೇಳೆ ನಾವು ಈ ಇದಮದ ಸಂಬಂಧ ನಾವು ತ್ಯಾಗ ಮಾಡಿದೆವು ಅಂದ್ರೆ ಬ್ರಹ್ಮದ ಆಕಾರ ಬರೀ ಸರ್ಪ ಬರೀ ಬೆಳೆ ಹಿಂಗೆ ಆಗಬೇಕಾಗಿತ್ತು, ಹಿಂಗೆ ಆಗ್ತದೇನೋ ಆಗೋದಿಲ್ಲ. ಇದು ಒಂದು ಗೊತ್ತಾಯ್ತು. ಈಗ ಇನ್ನೊಂದು ರೀತಿ ಏನು ಹೇಳ್ತಾನೆ ಈ ಇದು ಅಯಂ ಘಟಃ ಜ್ಞಾನ, ಅಯಂ ಘಟಃ ವ್ಯವಹಾರದಾಗ ಅಯಂ ಘಟ ಇದು ಜ್ಞಾನ. ಈ ಜ್ಞಾನಕ್ಕೆ ಅನೇಕರ ನಂತರ ವ್ಯವಸಾಯ ಜ್ಞಾನ, ಮೊದಲಾಗುವುದು ವ್ಯವಸಾಯ ಜ್ಞಾನ. ನಂತರ ಅಹಂ ಘಟಂ ಜಾನಾಮಿ, ಇದು ಅನುವ್ಯವಸಾಯ ಜ್ಞಾನ. ಜ್ಞಾನಕ್ಕೆ ಜ್ಞಾನಕ್ಕೂ ಅನುವ್ಯವಸಾಯ ಕೈ ಅನೇಕರು ಜ್ಞಾನಕ್ಕೆ ಜ್ಞಾನಕ್ಕೂ ಇದು ನಮ್ಮ ಸಿದ್ಧಾಂತ ಮತದಲ್ಲಿ ಅಲ್ಲಿದು ನಮ್ಮ ಜ್ಞಾನ ಒಂದೇ, ಸಾಕ್ಷಿ ಒಂದೇ. ಜ್ಞಾನಕ್ಕೆ ಜ್ಞಾನಕ್ಕೂ ಜ್ಞಾನದ ಜ್ಞಾನ, ಅದಕ್ಕೆ ಅನುವ್ಯವಸಾಯ ಅಂತ ನೈಯಾಕರು ಅಂತಾರೆ. ನಮ್ಮಲ್ಲಿ ಜ್ಞಾನ ಅಂದರೆ ಸಾಕ್ಷಿ, ಸಿದ್ಧಾಂತ ಮತದಲ್ಲಿ ಜ್ಞಾನ ಅಂದರೆ ಸಾಕ್ಷಿ. ಆ ಜ್ಞಾನದ ಮತ್ತೊಂದು ಜ್ಞಾನ ಆಗಲ್ಲ. ಎಲ್ಲ ಜ್ಞಾನಕ್ಕಂದ್ರೆ ಏನು? घट है, मैं घट को जानता हूँ, यह घट है ಇದು ವಿಷಯ. ಮೈ ಜಾನ್ತಾ ಹೂँ ಜ್ಞಾತ, ಇದು ಘಟ ಅನ್ನೋದು ಜ್ಞಾನ. ಅಂದರೆ ಜ್ಞಾತ ಜ್ಞಾನ ಜ್ಞೇಯ 3ಕ್ಕೆ ಪ್ರಕಾಶ ಮಾಡೋ ಒಬ್ಬನೇ ಸಾಕ್ಷಿ ಇದ್ದಾನ. ಇದು ನಮ್ಮ ಮತದ, ನಿಮ್ಮಂದರೆ ಸಿದ್ಧಾಂತ ಮತದಲ್ಲಿ. ನೈಯಾಯಿಕರು ಮೊದಲು ಏನಾಗ್ತದ ಅಯಂ ಘಟ ಯ ಘಟ್ ಹೈ, ಈಗ ಇದು ಕೊಡ ಘಟ್ ಹೈ, ಪರಂತು ಇದು ಜ್ಞಾನ ಅಲ್ಲ ಅಂತ ಅವರು ಇದು ವ್ಯವಸಾಯ ಜ್ಞಾನ. ಅಹಂ ಘಟಂ ಜಾನಾಮಿ, ನಾನು ಈ ಕೊಡವನ್ನು ತಿಳಿದೇನು. ಜ್ಞಾನಕ್ಕೂ ಅನುವ್ಯವಸಾಯಕೈ ಅವರ ಪ್ರಕ್ರಿಯೆದಾಗ ಜ್ಞಾನದ ವ್ಯಾಖ್ಯೆಗಳು ಎಲ್ಲರೂ ಬೇರೆ ಬೇರೆ ಮಾಡ್ಯಾರ ಏನು. ಹಂಗೆ ಜ್ಞಾನಕ್ಕೂ ಅನುವ್ಯವಸಾಯಕಯೇ ಇದು ನೈಯಾಯಿಕರು. ನಮ್ಮಲ್ಲಿ ಜ್ಞಾನ ಅಂದ್ರೆ ಸಾಕ್ಷಿ, ನಮ್ಮ ಜ್ಞಾನ ಅಂದರೆ ಸಾಕ್ಷಿ ಬಿಟ್ಟು ಮತ್ತು ಬೇರೆ ಯಾವುದು ಜ್ಞಾನ ಇಲ್ಲ. ಎಲ್ಲಕ್ಕ ಪ್ರಕಾಶ ಮಾಡೋವಂದ್ರೆ ಸಾಕ್ಷಿ, ಅವನೇ ಜ್ಞಾನ ಸ್ವರೂಪ. ಆಯ್ತಾ? ಇವ್ರು ಏನಂತ ನೋಡು, ಇಮಂ ಸರ್ಪಂ ಜಾನಾಮಿ, ಇದಂ ರಜತಂ ಜಾನಾಮಿ, ಈ ಬೆಳ್ಳನ್ನು ನಾನು ತಿಳಿದೆ. ಈ ಬೆಳ್ಳನ್ನು ನಾನು ತಿಳಿದೆ, ಈ ಬೆಳ್ಳನ್ನು ತಿಳಿದ, ಈ ಹಾವನ್ನು ನಾನು ನೋಡ್ದೆ. ಈ ರೀತಿ ऐसा ब्रह्म का अनुव्यवसाय भी अनुव्यवसाय भी ಆ ಅನುವ್ಯವಸಾಯ ಐತಲ್ಲ ಅಲ್ಲಿ ಮ್ಯಾಲ ಬರೀ ಎಕ್ದಮ್ ಮ್ಯಾಲ ಜ್ಞಾನಕ್ಕೆ ಜ್ಞಾನಕ್ಕೂ ಅನುವ್ಯವಸಾಯ ಕೈ ಅಂತ ಲಕ್ಷಣ ಅದು. ಅದ್ರ ಅಲ್ಲಿ ಆ ಅನುವ್ಯವಸಾಯ ಮೇಲೆ 337 ಪೇಜ್ ಹಾಕ್ರಿ. ಅಂದ್ರೆ ಅಲ್ಲಿ ವಿಸ್ತಾರವಾಗಿ ಅವರೆಲ್ಲ ಕೊಟ್ಟರಲ್ಲಿ ಅನುವ್ಯವಸಾಯ ಬಗ್ಗೆ. ಪ್ರಭಾಕರ ಇಲ್ಲಿ ಹೇಳ್ತೀನಿ, ಯಾವಾಗ ಸಾಗರ್ ಬರ್ತಂದ್ರೆ ನಿಮ್ಗೆ ಹೇಳ್ತೀನಿ ಅಂಕ 337 337. ಅಲ್ಲಿ ನಂಬರ್ ಹಾಕ್ತವ ಮೇಘ ಪೇನ್ 337. ಆ ಅನುವ್ಯವಸಾಯ ಅದಲ್ಲ ಅನುವ್ಯವಸಾಯ ಅದ್ರ ಮೇಲೆ 337 ಅಲ್ಲಿ ಇದ್ರ ಬಗ್ಗೆ ಒಂದು ಪೇಜ್ನೇ ಅದ. ठीक है? अनुव्यवसाय भी इदम पदार्थदೊಡನೆ ನೋಡಲಿ, ಇದಂ ಪದಾರ್ಥದೊಡನೆ ತಾದಾತ್ಮ್ಯಪನ್ನ ಅಂದ್ರೆ ತಾದಾತ್ಮ ಸಂಬಂಧದಿಂದ ಇದು ಇರುವಂಥದ್ದು, ಇದ್ದುದು. ಆಪನ್ನ ತಾದಾತ್ಮ್ಯ ಆಪನ್ನ ಅಂದ್ರೆ ತಾದಾತ್ಮ ಸಂಬಂಧನೇ असलेली ಇದ್ದುದು, ತಾದಾತ್ಮ ಸಂಬಂಧದಿಂದ ಇದ್ದುದು. ಇದಂ ಪದಾರ್ಥದೊಡನೆ ತಾದಾತ್ಮ ಸಂಬಂಧ ಹೊಂದುವುದು ಇದ್ದುದು ಸರ್ಪ ರಸ್ತಾದಿ ಗೋಚರ ವ್ಯವಸಾಯಕ್ಕೂ ವಿಷಯಕರೇ ಹೈ. ಸರ್ಪ ಬೆಳ್ಳಿ ಮೊದಲಾದವುಗಳ ವಿಷಯೀಕರಿಸುವಂಥ ವ್ಯವಸಾಯಕ ವಿಷಯಕರು ಕರೆ ಹೈ. ವ್ಯವಸಾಯನು ವಿಷಯೀಕರಿಸುತ್ತದೆ ಅಂದ್ರೆ ಆ ವ್ಯವಸಾಯ ಜ್ಞಾನ, ಅನುವ್ಯವಸಾಯ ಜ್ಞಾನ ವ್ಯವಸಾಯಿಕನ್ನು ಕೂಡ ವಿಷಯೀಕರಿಸುತ್ತದೆ. ಘಟಂ ಜಾನಾಮಿ ಮೊದಲು ಅವರು ಘಟಂ ಜಾನಾಮಿ
ಅಹಂ ಘಟಂ ಜಾನಾಮಿ, ನಾನು ಮೊದಲು ಘಟಂ ಜಾನಾಮಿ, ಅಯಂ ಘಟ, ಘಟ ಇದು ವ್ಯವಸಾಯ ಜ್ಞಾನ ಘಟ. ಮುಂದೆ ಆ ವ್ಯವಸಾಯ ಜ್ಞಾನದನ್ನು ಕೂಡ ಇಲ್ಲಿ ಅಹಂ ಘಟಂ ಜಾನಾಮಿ, ಆ ವ್ಯವಸಾಯ ಜ್ಞಾನನೂ ಕೂಡ ವಿಷೀಕರಿಸುತ್ತದೆ. ಅನು ವ್ಯವಸಾಯ ಜ್ಞಾನ, ವ್ಯವಸಾಯ ಜ್ಞಾನ, ಅನು ವ್ಯವಸಾಯ. ನಾನು ಈ ಕೊಡವನ್ನು ತಿಳಿಯುತ್ತೇನೆ, ಜ್ಞಾನಕ್ಕೆ ಅನು ವ್ಯವಸಾಯ ಅಂತ ಅವ್ರಂತಾರೆ. ಹೇಳ್ತಿಲ್ಲ, ಇದಂ पदार्थ से तादात्म्य सर्परस्तादि गोचर व्यवसाय को विषय करे ता अली कल्पित सर्पादिकन में इदमता है नहीं. कल्पित सर्पादिकन में इदमता है नहीं. सर्प ಹೆಂಗದ ಕಲ್ಪಿತ, ಕಲ್ಪಿತ ಅದಕ್ಕಂತಾರೆ ಮಹಾರಾಜ. ಬ್ರಹ್ಮ ಬಿರ್ಮ ಹೋಗಬೇಡ, ಫಕ್ತ ಲಕ್ಷಣ ಹೇಳೋದು ಹಿಂದಿ ಇದು ಹ್ಯಾಂಗ ಹೇಳ್ರಿ ನೋಡೋಂದಾಗ ಕಲ್ಪಿತ ಮೊದಲೇ ಹೋಗೈತಿ ನೋಡಿ. ಪೈಲ ಏನು दूसरा कलर जो होवे नहीं, भ्रांति से बात, जो होवे नहीं, जो होवे नहीं और ಸ್ವಪ್ನ ಪದಾರ್ಥ ನ್ಯಾಯ ಭ್ರಾಂತಿ ಸೇ ಭಾಷೆ. ಸ್ವಪ್ನ ಪದಾರ್ಥದಂತೆ ಯಾವುದೂ ಇಲ್ಲ. ಜೋ ಹೋವೇನೆ ಅಂದರೆ ಏನು? ಯಾವುದೂ ಇಲ್ಲ. ಯಾವುದೂ ಇಲ್ಲ, ಬಂಜಿ ಮಗ ಇಲ್ಲ, ಬರೇ ನಾವು ಯಾವುದೂ ಇಲ್ಲ. ಜೋ ಹೋವೆ ನೈ, ಯಾವುದೂ ಇಲ್ಲ. ಯಾವುದೊಂದು ಇಲ್ಲ ಅಂದ್ರೆ ಏನು? ಮಲದ ಕೋಡಿ ಇಲ್ಲ, ಮಲದ ಕೋಡ ಇಲ್ಲ. ಮತ್ತು ಹಾಗೇನು ಹಂಗಲ್ಲಪ್ಪ, ಮುಂದೊಂದು ಪದಾರ್ಥ ಇಟ್ಟಿದ್ದೇವಲ್ಲ ನಾವು. ಸ್ವಪ್ನದಲ್ಲಿ ತೋರುವ ಪದಾರ್ಥ ತೋರವಿಲ್ಲ, ಆಕಳ, ಎತ್ತ, ಎಮ್ಮೆ, ಮನುಷ್ಯ ಎಲ್ಲ ತೋರವಿಲ್ಲ. ಅದರಂತೆ ಸ್ವಪ್ನ ಪದಾರ್ಥಕ್ಕೆ ನ್ಯಾಯಿ ಅಂದರೆ ಸ್ವಪ್ನದಲ್ಲಿ ತೋರುವ ಪದಾರ್ಥಂತೆ ಭ್ರಾಂತಿಸೇ ಭಾಷೆ, ಭ್ರಾಂತಿಯಿಂದ ಯಾವುದು ತೋರ್ಸಂದ್ರು ಅದಕ್ಕನ್ರಿ ಕಲ್ಪಿತ. ಬರೀ ಇಲ್ಲ ಅಂದ್ರೆ ಮಲದ ಕೋಡಿ ಇಲ್ಲ, ಹಂಗೇನು ಇವು ಇದಕ್ಕೆ ಕಲ್ಪಿತ ಅಂತೀರಿ. ಇಲ್ಲ, ಸ್ವಪ್ನದಲ್ಲಿ ತೋರುವ ಪದಾರ್ಥಗಳು ಹೆಂಗೆ ತೋರವಲ್ಲ, ಇಲ್ಲಿ ಒಳಗೆ ತೋರವಿಲ್ಲವು ಅದು ಅಂತೇಳಿ ಅವ್ರ ಜ್ಞಾನ ಮನುಷ್ಯ ಇದ್ದಾನ, ಹುಡುಗ ಇದ್ದಾನ, ಮನಿ ತಿಳಿದು ಅದರಂತೆ ಇದಕ್ಕೆ ಅನ್ಬೇಕು ಕಲ್ಪಿತ. ಹಿಂಗೆ ಹೇಳಿ ಬರಬೇಕು ತಿಳಿತ. ಕಲ್ಪಿತ ಸರ್ಪಾದಿಕನ ಮೇ ಇದಂತ ಹೈ ನಹಿ. ಆ ಕಲ್ಪಿತವಾಗಲ್ಪಟ್ಟಂಥ ಸರ್ಪಾದಿಗಳಲ್ಲಿ ಇದಂತ ಐತೇನು? ಇದಮ್ತ ಐತೇನು? ಇದಮ್ತ ಇಲ್ಲಿ ನೋಡೋದ್ರಾಗ, ಇದಮ್ತ ಇಲ್ಲಿ ನೋಡೋದ್ರಾಗ ಆ ಇದಮ್ತ ಸರ್ಪಾದಿಗಳದಲ್ಲ, ಅದು ಪ್ರಮಾದ. ಯಾವುದು? ಇದಮ. ಸರ್ಪ ಹೆಂಗದ? ಕಲ್ಪಿತ, ಭ್ರಮಾದ. कल्पित सर्पादिकन में इदमता है नहीं. कायते वर्तमान देश, वर्तमान यानद वर्तमान काल पूर्व देश का संबंध इदमता होवे. ಅದಕ್ಕೆ ಇದಮ್ದ ಲಕ್ಷಣ ನಾವು ಯಾವ ಹೇಳ್ತೇವಲ್ಲ, ಇದಮ್ ಸಮೀಪ ಹೋವೆ, ಪೂರ್ವ ಹೋವೆ, ವರ್ತಮಾನ ಕಾಲ ಹೋವೆ. ಸಮೀಪ ಅಂದ್ರೆ ಸಮೀಪ ಅಂದ್ರೆ ಏನು? ಮುಂದೆ ಅಲ್ಲಿ ಅಲಿ ಬಿದ್ದದ ಹಗ್ಗ ನಿಮ್ಗೆ, ನೀವು ಹೊಂಟ್ರಿ ಇಲ್ಲಿ ಅಲ್ಲಿ ಬಿದ್ದ ಹಗ್ಗ, ಅದು ನಿಮ್ಮ ಭ್ರಾಂತಿ ಆಗ್ತದ ಇಲ್ಲ. ನೀವು ಕಣ್ಣಿಗೆ ನೋಡೋದು ಇಷ್ಟು ಹೊಂಟಕ್ಕೆ ಅಚಾನಕ ಸಮೀಪ ಬೇಕು. ಮುಂದಂದ್ರೆ ನಿಮ್ಮ ಕಣ್ಣಿಗೆ ಎಷ್ಟು ಕಾಣ್ತದೆ ಇಟ್ಟು ಸಮೀಪ ಬೇಕು. ಮತ್ತು ಪೂರ್ವ ಯಾಕಿಟ್ರಿ? ಪೂರ್ವ ಅಂದ್ರೆ ಮುಂಭಾಗದಲ್ಲಿ, ಹಿಂದೆ ಹಾಗೆ ಬಿದ್ದದು, ನಿಮ್ಮ ಭ್ರಾಂತಿ ಆಗ್ತದೇನು? ಅದಕ್ಕೆ ಮುಂಭಾಗದಲ್ಲಿ ಪೂರ್ವ ಇಟ್ಟಿದ್ದೆವು. ಇನ್ನು ಮುಂದೇನು ವರ್ತಮಾನ ಕಾಲೇನು ಇಟ್ಟಾರಲ್ಲ, ಇದು ವಿಶೇಷ ನೆನಪಿಟ್ಕೊಳ್ಳೋದು ಅಂದ್ರೆ ಏನು? ಈಗ ಇದಮ ಇದು ಸದ್ಯ ಇದು ವರ್ತಮಾನ ಕಾಲ, ಈಗ ಸದ್ಯ ಇದಮ ಆಗ್ಯದ. ಈಗ ಆ ಹಗ್ಗ ಅಧಿಷ್ಠಾನದ ಮೊಟ್ಟ ಮೊದಲು ಏನಾಯಿತು? ಇದಮಾಕಾರ ಜ್ಞಾನ ಆಯಿತು. ಇದಮಾಕಾರ ಇದು ವರ್ತಮಾನ ಕಾಲ ಅದಿಲ್ಲ, ಈಗ ಸದ್ಯ ವರ್ತಮಾನ ಕಾಲ. ಇನ್ನು ಇದ್ರೊಳಗೆ ಇದಮಾಕಾರ ಉಪೀತಿ ಚೇತನ ಆಶ್ರಿತ ಅವಿದ್ಯಾ ಕ್ಷೋಭ ಹೊಂದಬೇಕು, ಅಲ್ಲಿಂದ ತಮಗುಣ ಸರ್ಪ ಆಗಬೇಕು. ಇನ್ನು ಹುಟ್ಟೇ ಇಲ್ಲ ಅದು. ಇನ್ನು ಹೆಂಗ ಭವಿಷ್ಯ ಕಾಲ ಹುಟ್ಟದದು, ಇನ್ನು ಹುಟ್ಟೋದಿಲ್ಲ. ಇನ್ನೂ ಭವಿಷ್ಯತ್ ಕಾಲ ಹುಟ್ಟಂತ ಸರ್ಪಕ್ಕೆ ಇದು ವರ್ತಮಾನ ಕಾಲ ಅದ, ಇದು ಮುಂದೆ ಭವಿಷ್ಯತ್ ಕಾಲ ಅದ. ಅದಕ್ಕೆ ಈ ವರ್ತಮಾನ ಕಾಲದ ಹೆಂಗೆ ಸಂಬಂಧ ಹೇಳ್ತೀರಿ?
ಇದಮ್ಮ ಇದು ವರ್ತಮಾನ ಕಾಲದಾಗ ಅದ, ಈಗ ಸದ್ಯ ಈಗ ಅದ ಆಗ್ಯದ ಇದಮ್ಮ ಅಂತೇಳಿ. ಇನ್ನು ಸರ್ಪ ಇಲ್ಲ, ಅದು ಇನ್ನು ಹುಟ್ಟೇ ಇಲ್ಲ ಸರ್ಪ ರೀತಿಲ್ಲ. ಅದಕ್ಕೆ ವರ್ತಮಾನ ಕಾಲ. ಮತ್ತು ಇದು ವ್ಯಾವಹಾರಿಕದ, ಅದು ಪ್ರಾತಿಭಾಷಿಕ. ವರ್ತಮಾನ ಇದು ಇದಮ್ಮ ವ್ಯಾವಹಾರಿಕ. ಪ್ರಮಾದ ಇಲ್ಲ, ಅಂತಃಕರಣ ವೃತ್ತಿಯಿಂದ ಆಗ್ಯದ ಪ್ರಮಾದ, ಅದಕ್ಕೆ ವ್ಯಾವಹಾರಿಕ ಅನ್ಬೇಕು. ಇದಕ್ಕೆ ಇದು ಕಲ್ಪಿತದ ಹಾವ ಬೆಳೆ, ಇದು ಪ್ರಾತಿಭಾಷಿಕ ಅಂತೂ ವ್ಯಾವಹಾರಿಕದಿದು, ಇದು ಪ್ರಾತಿಭಾಷಿಕದ. ಆಯ್ತಾ? ಇಂಥವೆಲ್ಲ ನೆನಪಿರಬೇಕು. ವರ್ತಮಾನ ಕಾಲ, ಪೂರ್ವದೇಶ ಕಾಲ ಸಂಬಂಧ ಇದಮ್ ತಾವು ಪಾಠ ಮಾಡಬೇಕು. ಹಂಗೆ ಒಂದು ಪೇನ್ ಅವು ಕಂಡು ಹಿಂಗೆ ಪಾಠ. ಇದಮ್ ಅಂದ್ರೆ ಇದಮ್ಮ ಎದಕ್ಕತ್ತಾರ, ಇದಮ್ಮ ನಮಗಿಲ್ಲ, ನಿಮ್ಗೆ ಪಾಠ ಮಾಡಿ. ಇದಮ್ಮ ಅಂದ್ರೆ ಎದಕ್ಕತ್ತಾರ್ರಿ ಅಂದರೆ ಇವು ಲಕ್ಷಣಗಳು. ಈಗ ಲಕ್ಷಣ ಇದಮ್ ಎದಕ್ಕತ್ತಾರ, ವರ್ತಮಾನ ಕಾಲ ಇರಬೇಕು, ಸಮೀಪ ಇರಬೇಕು, ಅದಕ್ಕೆ ಇದಮ್ತ. ಒಂದು ಪೂರ್ವ ದೇಶ ಅಂತೇಳಿ. ಮತ್ತು ನಾವು ಹಿಂಗೆ ಅವ್ರ ಗುರುಗಳು ಹೇಳಿದರು, ಪೂರ್ವ ದೇಶ ಹಿಂಗೆ ಅಧ್ಯಯನ ಮಾಡಿ ಇಲ್ಲೇ ಕೊಟ್ಟಿಲ್ಲ ನೋಡೋದು. ವರ್ತಮಾನ ಕಾಲ, ಪೂರ್ವ ದೇಶ ಕಾಲ ಸಂಬಂಧ ಇದಮ್ತಾ ಹೋಗಿ ತಿಳಿತಿಲ್ಲ. ಪೂರ್ವ ದೇಶ ಅಂದ್ರೇ ಮುಂಭಾಗದಲ್ಲಿ ಇರಬೇಕು. ಇವರು ಅಧ್ಯಯನ ಮಾಡ್ರೆ ವಿಜ್ಞಾನದು ಬರೀ ಮುಂಭಾಗದಲ್ಲಿ ಅಂದರೆ ಹಿಂದೆ ಬಿದ್ದೈತಿ ಹಗ್ಗ, ಅವರು ಹಿಂದೆನೂ ಬಿದ್ದೈತಿ. ದೂರ ಇದ್ರೂ ಆಗಲ್ಲ, ಹಿಂದೆ ಬಿದ್ದರೂ ಆಗಲ್ಲ, ಸಮೀಪನೇ ಮತ್ತು ಮುಂದೂ ಬೇಕು. ತಿಳಿತಾ? ಅಂತೂ ಇದಮ್ದ ಲಕ್ಷಣ ಇದು. ವರ್ತಮಾನ ಕಾಲವೇ ಪೂರ್ವ ದೇಶವೇ ತಾ ಸಂಬಂಧಕ್ಕೂ ಇದಮ್ ತಕ್ಕೈ. ಈಗ ವ್ಯಾವಹಾರಿಕ ಅಂದ್ರೆ ಮೊದಲಿದ್ದಂಥ ಪೂರ್ವ ದೇಶದಲ್ಲಿದ್ದಂಥ ಇದಮ್ ವ್ಯಾವಹಾರಿಕ ದೇಶಕಾಲಕ. ವ್ಯಾವಹಾರಿಕ ದೇಶಕಾಲ ಅಂದರೆ ಈ ಸದ್ಯ ವರ್ತಮಾನ ಇದಮ್ ಹುಟ್ಟುದು ವರ್ತಮಾನ ಕಾಲ ದೇಶಕಾಲಕ. ಪ್ರಾತಿಭಾಷಿಕ ಸೇ ವ್ಯಾವಹಾರಿಕ ಸಂಬಂಧ ಸಂಭವೇ ನಹಿ. ವ್ಯಾವಹಾರಿಕ ದೇಶ ಕಾಲದು ಪ್ರಾತಿಭಾಷಿಕದೊಡನೆ ವ್ಯಾವಹಾರಿಕ ಸಂಬಂಧ. ಸಂಬಂಧ ಅಂದ್ರೇನು? ಸನ್ನಿಧಾನ ಸಂಬಂಧ. ಸಂಬಂಧ ಅಂದ್ರೆ ಯಾವ ಸಂಬಂಧ? ಸನ್ನಿಧಾನ. ಈಗ ಅಲ್ಲೇನು ಸಂಯೋಗ ಮಾಡೋದಿಲ್ಲ. ಸನ್ನಿಧಾನ ಅಂದರೆ ಸಮೀಪ. ಸಂಬಂಧ ಸಂಭವೇನೇ, ಸಂಬಂಧ ಸಂಭವಿಸುವುದನೇ ಇಲ್ಲ. ವ್ಯಾವಹಾರಿಕ ವ್ಯಾವಹಾರಿಕ ಸಂಬಂಧ ಸಂಭವೇನೇ ರೀತಿ. ನಿಮ್ಗೆ ಇಲ್ಲಿ ನೋಡ್ರಿ, ವ್ಯಾವಹಾರಿಕ ದೇಶ ಕಾಲದ್ದು ಪ್ರಾತಿಭಾಷಿಕ ಏನದ ಪ್ರಾತಿಭಾಷಿಕದೊಡನೆ ವ್ಯಾವಹಾರಿಕ ಸಂಬಂಧ ಸಂಭವಿಸುವುದಿಲ್ಲ. ವ್ಯಾವಹಾರಿಕ ದೇಶ ಕಾಲದ್ದು ಪ್ರಾತಿಭಾಷಿಕದೊಡನೆ ವ್ಯಾವಹಾರಿಕ ಸಂಬಂಧ ಸಂಭವಿಸುವುದಿಲ್ಲ. ಅಂದ್ರೆ ವ್ಯಾವಹಾರಿಕ ಹಗ್ಗ ವ್ಯಾವಹಾರಿಕ ಐತಿಲ್ಲ, ಹಗ್ಗ ವ್ಯಾವಹಾರಿಕ ಐತಿ. ಅದು ಕಲ್ಪಿತ ಸರ್ಪದೊಡನೆ ಪ್ರಾತಿಭಾಷಿಕ ಸಂಬಂಧ ಐತನಿಲ್ಲ. ಹಗ್ಗದಲ್ಲಿ ಹಾವಿನ ಅಭ್ಯಾಸ ಆಗೈತಿ, ಮತ್ತು ಹಗ್ಗ ವ್ಯಾವಹಾರಿಕ ಐತಿ. ಹಗ್ಗ ಏನೈತಿ ಮತ್ತು ಸರ್ಪ ಏನೈತಿ ಪ್ರಾತಿಭಾಷಿಕ ಐತಿ, ಸಂಭವಿಸ್ತದ. ಈ ಸಲುವಾಗಿ ಇವರು ವ್ಯಾವಹಾರಿಕ ಸಂಬಂಧ ವ್ಯಾವಹಾರಿಕ ಈಗ ಘಟದೊಡನೆ ವ್ಯಾವಹಾರಿಕ ಸಂಬಂಧ ಸಂಭವಿಸ್ತದ. ಘಟದು ಪಟದೊಡನೆ ವ್ಯಾವಹಾರಿಕ ಸಂಬಂಧ ಅದ, ವ್ಯಾವಹಾರಿಕ ಅದಾವ ಏನು. ಪಣ ವ್ಯಾವಹಾರಿಕ ಸಂಬಂಧ ಆ ಪ್ರಾತಿಭಾಷಿಕದೊಡನೆ ಸಂಭವಿಸುವುದಿಲ್ಲ. ವ್ಯಾವಹಾರಿಕ ಯಾಕೆ ಇಟ್ಟಾರ ಅಂತ ಕೇಳಿದರೆ, ಹಗ್ಗ ಕಲ್ಪಿತ ಸರ್ಪದು ಪ್ರಾತಿಭಾಷಿಕ ಸಂಬಂಧ ಸಂಭವಿಸ್ತದ, ವ್ಯಾವಹಾರಿಕ ಸಂಬಂಧ ಸಂಭವಿಸುವುದಿಲ್ಲ. ಪ್ರಾತಿಭಾಷಿಕ ಸಂಬಂಧ ಏನೈತಲ್ಲ, ಹಗ್ಗದು ಹಾವಿನದೊಡನೆ ಪ್ರಾತಿಭಾಷಿಕ ಸಂಬಂಧ ಸಂಭವಿಸ್ತದೆ, पण ವ್ಯಾವಹಾರಿಕ ಸಂಬಂಧ ಸಂಭವಿಸುವುದಿಲ್ಲ. ಪ್ರಾತಿಭಾಷಿಕದೊಡನೆ ವ್ಯಾವಹಾರಿಕ ಸಂಬಂಧ ಸಂಭವಿಸುವುದಿಲ್ಲ, ಸಂಭವಿಸುವುದಿಲ್ಲ. ತಿಳಿತಲ್ಲಿ ವ್ಯಾವಹಾರಿಕ ಸಂಬಂಧ ಯಾಕೆ, ಅದ್ರ ಸಲುವಾಗಿ ವ್ಯಾವಹಾರಿಕ ಸಂಬಂಧಿಂಗ ಪದ ಇಟ್ಟಿರುತ್ತಾರೆ. ವ್ಯಾವಹಾರಿಕ ಸಂಬಂಧ ठीक है. व्यावहारिक संबंध संभव नहीं. अधिष्ठान की इदमता की कल्पित, अधिष्ठान की इदमता की कल्पित में प्रतीति से
ಅಧಿಷ್ಠಾನದ ಇದಮತಾದು ಕಲ್ಪಿತದಲ್ಲಿ ಕಲ್ಪಿತಮೇ ಪ್ರತೀತಿ ಅಂದರೆ ಜ್ಞಾನದಿಂದ ವ್ಯವಹಾರಕ ನಿರ್ವಾಹೋನೇತೆ. ನಿಮ್ಮಲ್ಲಿ ಏನದು ವ್ಯಾವಹಾರಿಕದಲ್ಲ, ಅಲ್ಲಿ ವ್ಯವಹಾರಕ ವ್ಯವಹಾರ 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 ರೀ ವ್ಯವಹಾರ ರೀ ತೆಗೆದು ಬಿಡ್ರಿ ರೀ 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 ಎಷ್ಟು ತೆಗೆದ್ರೆ ವ್ಯಾವಹಾರಿಕ ಆಗ್ತದೆ. ರೀ ರೀ ವ್ಯಾವಹಾರಿಕ ಅದಿಲ್ಲ, ಆ ವ್ಯವಕ ಕಾನ ಇದು ನಡೀತದೆ ವ್ಯಾವಹಾರಿಕ. ಫಕ್ತ ರೀ ರೀ ಅಂತ ತೆಗೆದಲ್ಲ ಅದು ತೆಗೆದ್ರಿ ರೀ ವ್ಯವಹಾರಿಕ ನಿರ್ವಾಹ ಹೋನೇತೆ कल्पित मेदमता का अंगीकार सफल है. सफल है ना, निष्फल है बरोबर. ಅಂದರೆ ಅಧಿಷ್ಠಾನ ಇದಂತಾದು ಕಲ್ಪಿತದಲ್ಲಿ ಜ್ಞಾನ ಆಗೋಣದ, ವ್ಯವಹಾರದ ನಿರ್ವಾಹ ಆಗೋಣದ. ಕಲ್ಪಿತದಲ್ಲಿ ಇದಂತ ಅಂಗೀಕಾರ ನಿಷ್ಫಲದ. ಕಲ್ಪಿತ ಏನು ನಾವು ವ್ಯವಹಾರ ಮಾಡಿದಲ್ಲ ಇದು ನಿಷ್ಫಲದ, ಅಂದರೆ ಸಫಲ ಆಗೋದಿಲ್ಲ. ಅವರ ತಿಥಲಿಂಬಿದು अधिष्ठान इदम तादु कल्पित कल्पित में प्रतीति से कल्पितದಲ್ಲಿ ತೋರೋಣದಿಂದ ಜ್ಞಾನ ಆಗೋಣದ ವ್ಯವಹಾರದ ನಿರ್ವಾಹ ಅಂದರೆ ಇದು ಬೆಳ್ಳಿ ಅಂತ ಹಿಂಗೆ ವ್ಯವಹಾರ ಆಗ್ತದಲ್ಲ, ಆ ಕಲ್ಪಿತದಲ್ಲಿ ಇದಂತಾದ ಅಂಗೀಕಾರ ಮಾಡೋದು ನಿಷ್ಫಲೇ ಅದ. ಅನ್ಯತಾ ಖ್ಯಾತಿ ಸೇ ವಿದ್ವೇಷ ಹೋವೇತ್ತು ಅಂದರೆ ಅನ್ಯತಾ ಖ್ಯಾತಿ ನಾವು ಒಪ್ಪಲಿಲ್ಲ ಅಂದರೆ ಅಂದ್ರೇನು, ಆ ಅಧಿಷ್ಠಾನದ ಇದಂತ ಈ ಬೆಳ್ಳಿಯಲ್ಲಿ ತೋರ್ಲಕತ್ತದ. ಅಧಿಷ್ಠಾನದ ಇದಮತ ಆ ಬೆಳ್ಳಿಯಲ್ಲಿ ತೋರ್ಲಕತ್ತದ. ಅನ್ನಿಕೆ ಪ್ರತೀತಿ ಸೇ ಅನ್ನಿಕೆ ಪ್ರತೀತಿ ಹೋವೆ ಅನ್ಯತಾ ಖ್ಯಾತಿ ಅಲ್ಲಿದೆ ಇಲ್ಲಿ ತೋರ್ಲಕತ್ತದ. ಅಧಿಷ್ಠಾನದಲ್ಲಿ ಇರುವ ಇದಮ್ಮ ಸರ್ಪದಲ್ಲಿ ತೋರ್ಲಕತ್ತದ. ನಾವು ಅನ್ಯತಾ ಖ್ಯಾತಿ ಒಪ್ಪಲ್ಲ. ವಿದ್ವೇಷ ಹೋವೇತು ನಿಮಗೆ ಜರ್ ಕದಾಚಿತ್ ಹಿಂಗೆ ಹೇಳ್ರಿ, ಅಧಿಷ್ಠಾನದ ಇದಮ್ದ ಬೆಳೆಯಲ್ಲಿ ತೋರ್ಲಕತ್ತೈತಿ ಹಿಂಗೆ ಹೇಳ್ರಿ, ಪರಂತು ನಾವು ಅನ್ಯತಾ ಖ್ಯಾತಿ ಒಪ್ಪಲ್ಲ. ನಿಮ್ಗೆ ಜರ ವಿದ್ವೇಷ ಅಂದರೆ ದ್ವೇಷ ಇದ್ದಿದ್ರೆ ಹಿಂಗೆ ವಿದ್ವೇಷ ಹೋವೇತು ತಿಳ್ಳು. अन्यथा ख्याति से विद्वेष होवे तो अधिष्ठान की इदमता की अधिष्ठान की में कल्पित में अनिर्वचनीय संबंध उपजे है. अनिर्वचनीय ख्याति ಅಧಿಷ್ಠಾನ ಇದಂತಾದು ಕಲ್ಪಿತದಲ್ಲಿ ಅನಿರ್ವಚನೀಯ ಸಂಬಂಧ ಹುಟ್ಟುತ್ತದೆ. ಅಲ್ಲಿ ಇದ್ದುದೇ ಇಲ್ಲಿ ತೋರದಂತಂದರೆ ಅನ್ಯತಾ ಖ್ಯಾತಿ, ಅಲ್ಲಿ ಇಲ್ಲಿ ತೋರ್ಗತ್ತದು. ಹಾಂ ಅಂದರೆ ಅನ್ಯತಾ ಖ್ಯಾತಿ ಅಂತ ಹಿಂಗೆ ಅನ್ಯತಾ ಖ್ಯಾತಿ ಹೇಳಿದ್ರೆ ನಡೀತದೇನು, ಬಟ್ ನಮ್ಗೆ ಅದಕ್ಕೆ ನಾವು ಅನ್ಯತಾ ಖ್ಯಾತಿ ಒಪ್ಪಲ್ಲ. ಒಪ್ಪಲಿಲ್ಲ ಅಂದ್ರೆ ಆ ಕಲ್ಪಿತದಲ್ಲಿ ಇದಂತಾದ ಅಂಗೀಕಾರ ಅಧಿಷ್ಠಾನದ ಇದಂತಾದು ಕಲ್ಪಿತದಲ್ಲಿ ಅನಿರ್ವಚನೀಯ ಸಂಬಂಧ ಹುಟ್ಟುತ್ತದೆ. ಆಯ್ತಾ? ಈಗ ಮತ್ತು ಅಲ್ಲಿ ಯದ್ಯಪಿ ಬರ್ಕೋ ಕೆಳಗೊಂದು ಎಲ್ಲರೂ ಯದ್ಯಪಿ ಐತೇನು ಇಲ್ಲ, ಉಬ್ಜೆ ಆಯ್ದಲ್ಲಿ ಯದ್ಯಪಿ कल्पित में इदमता का अंगीकार नहीं. ಕಲ್ಪಿತದಲ್ಲಿ ಇದಂತಾದ ಅಂಗೀಕಾರ ಕಲ್ಪಿತ ಅಂದ್ರೆ ಸರ್ಪ ಬೆಳಿ, ಅದರಲ್ಲಿ ಇದಂತ ಐತೇನು, ಆ ಇದಂತಾದ ಅಂಗೀಕಾರ ಇಲ್ಲ. ಇದಂತಾದ ಅಂಗೀಕಾರ ಇಲ್ಲ ಅಂದ್ರೆ ಏನು, ಆ ಯದ್ಯಪಿ ಬರೆದಿರಲಿಲ್ಲ ಅಲ್ಲಿ ಅವನ ಅಭಿಪ್ರಾಯನು ಎಲ್ಲಿ ಇದಂತಾದ ಕಲ್ಪಿತ ಸಂಬಂಧ ಉತ್ಪತ್ತಿ ಆದಮೇಲೆ ಆ ಸಂಬಂಧದೇ ಬ್ರಹ್ಮದಲ್ಲಿ ತೋರ್ಬೇಕಾಗಿತ್ತು. ಮತ್ತು ಇದಮ್ಮ ಅಂತ ಯಾಕೆ ಹೇಳ್ತೀರಿ, ಸಂಬಂಧೇ ತೋರ್ಬೇಕು. ಸಂಬಂಧ ಹೇಳ್ಕತ್ತೀರಿ ಇಲ್ಲಿ ನೀವು, ಸಂಬಂಧ ಹೇಳ್ಕತ್ತೀರಿಲ್ಲ, ಆ ಸಂಬಂಧೇ ತೋರ್ಬೇಕು. ಮತ್ತು ಇದಮ್ ಯಾಕೆ ತೋರ್ತದ, ಇದಮ್ದು ಸಂಬಂಧ ಹಾಂ ಇದಮ್ ಯಾಕೆ ತೋರ್ತದ, ಇದಮ್ ತೋರ್ಬೇಡದು, ಇದು ಬೆಳ್ಳಿ ಅಂತಂತೀರಿ.
ಸಂಬಂಧ ಹೇಳ್ಕತಿರಿಲ್ಲ ಇದಮ್ದು ಆ ಸಂಬಂಧ ಹೇಳ್ರಿ ಇದಮ್ ಹೇಳ್ಬೇಡ್ರಿ ಅಂತ ಯದ್ಯಪ್ಕಾರ ಅಭಿಪ್ರಾಯ ಅದಕ್ಕೆ ಸಂಬಂಧ ಹೇಳ್ತಾರ. तथापि संबंधी को त्याग के केवल संबंध का ज्ञान होवे नहीं, या ते अधिष्ठान की इदमता को और ताके संबंधी को इदमता को और संबंधी को इदमता को अंदर आ संबंधी अನ್ಕೋಬೇಕು. अधिष्ठान की इदमता को त्याग के केवल अध्यस्त गोचर अपरोक्ष ब्रह्म होवे नहीं, केवल अध्यस्त गोचर ब्रह्म होवे नहीं ಅಂದರೆ ಇದಮ ಮತ್ತು ಇದಮ್ ಸಂಬಂಧ ಬಿಟ್ಟು ಕೇವಲ ರಜತ ಅಧ್ಯಾಸ ಆಗುವುದೇ ಇಲ್ಲ. ಆ ಇದಮ ಸಂಬಂಧ ಹೇಳ್ರಿ, ಇದಮ್ ಅಂತ ಯಾಕೆ ಹೇಳ್ತೀರಿ? ಆ ಇದಮದ ಬಿಟ್ಟರೆ ಆ ಸಂಬಂಧ ಈ ಬೆಳ್ಳಿಯಲ್ಲಿ ತೋರೋದಿಲ್ಲ. ಇದಮ್ ಬಿಟ್ಟರೆ ಹೆಂಗಾಗ್ತದೆ? ಮೇನ್ ಇದಮನೇ, ಇದಮೇ. ಆ ಇದಮಕ್ಕೆ ಬಿಟ್ಟು ಕೇವಲ ಬೆಳ್ಳಿ ಆಗುವುದೇ ಇಲ್ಲ. ಸಂಬಂಧಿ को त्याग के केवल संबंधी का ज्ञान होवे नहीं. ತಿಳಿತಲಿಮಿದು ಕಲ್ಪಿತದಲ್ಲಿ ಇದಮ್ತಾದ ಅಂಗೀಕಾರವೇ ಇಲ್ಲ, ಇದಮ್ ಅಂಗೀಕಾರ ಇಲ್ಲ ಅಂತ ನೀವು ಹೇಳಿದ್ರಿ. ಆದರೂ संबंधी को त्याग के केवल संबंध का ज्ञान होवे नहीं. संबंधी को त्याग के संबंध का ज्ञान होवे नहीं ಅಂದರೆ ಏನು? ಯಾವ ಎಲ್ಲಿ ನಾವು ಅನ್ಯೋನ್ಯ ಭಾವ, ಭೇದ ರೂಪ ಅನ್ಯೋನ್ಯ ಭಾವ ಅಂದರೆ ಭೇದ ಸಾದೃಶ ಅಭಾವ ಇವು ಅನುಯೋಗಿ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತಾವ. ಅನುಯೋಗಿ ಪ್ರತಿಯೋಗಿನೂ ಅಪೇಕ್ಷೆ ಮಾಡ್ತಾವ. ಅಂದಮೇಲೆ ಈ ಕೇವಲ ಈಗ ಅಭಾವ ಈ ಭೂತಲದಲ್ಲಿ ಕೊಡ ಇಲ್ಲ, ಭೂತಲದಲ್ಲಿ ಕೊಡ ಇಲ್ಲ. ಯಾವುದರ ನಾವು ಅಭಾವ ಹೇಳ್ತೇವೆ ಅಭಾವಕ್ಕದೇ ಪ್ರತಿಯೋಗಿ. ಯಾವುದ್ರದ ಅಭಾವ ಹೇಳ್ತೇವೆ ದೇಶ ಅಭಾವ, ಯಾವುದ್ರದ ಅಭಾವನ ಹೇಳ್ತೇವಲ್ಲ ಆ ಅಭಾವಕ್ಕೆ ಅದುವೇ ಪ್ರತಿಯೋಗಿ. ಹೌದಿಲ್ಲ? ಪ್ರತಿಯೋಗಿ. ಮತ್ತು ಇದು ಪ್ರತಿಯೋಗಿ ಈ ಅನುಯೋಗಿ ಸಂಬಂಧ ಬಿಟ್ಟು ಕೇವಲ ತೋರೋದಿಲ್ಲ. ಆ ಅನುಯೋಗಿನೂ ಸಂಬಂಧ ಎಲ್ಲಿ ಮತ್ತು ಪ್ರಶ್ನೆ ಬರ್ತದಲ್ಲ, ಎಲ್ಲಿ ಇಲ್ಲ? ಭೂತಲದಲ್ಲಿಲ್ಲ. ಅಂದ್ರೆ ಇವು ಯಾವ ಸಂಬಂಧ ನಡವಳಿಕೆನೂ ಇವು ಅನುಯೋಗಿ ಪ್ರತಿಯೋಗಿನ ಬಿಟ್ಟು ಕಿಸಿಂದ ಈ ಸಂಬಂಧ ತೋರೋದೇ ಇಲ್ಲ, ತೋರೋದೇ ಇಲ್ಲ. ಅದ್ರ ಸಲುವಾಗಿ ನಾವು ಆ ಇದಮ ಹೇಳುತ್ತೇವೆ. ತಿಳಿತಾ? केवल अध्यस्त गोचर अपरोक्ष ब्रह्म होवे नहीं. याते अल संबंधी को त्याग के केवल संबंध का ज्ञान होवे नहीं. संबंधी ಅನುಯೋಗಿ ಬಿಟ್ಟು ಕೇವಲ ಸಂಬಂಧ ಅಂದರೆ ಜ್ಞಾನ ಆಗುವುದಿಲ್ಲ. ಸಾದೃಶ ಸಂಬಂಧ ಮತ್ತು ಅಭಾವ ಇವು ಮೂರು ಸ್ವತಂತ್ರ ಇರುವುದಿಲ್ಲ. ಸಾದೃಶ ಸಂಬಂಧ ಮತ್ತು ಅಭಾವ ಇವು ಮೂರು ಸ್ವತಂತ್ರ ಇರುವುದಿಲ್ಲ, ಕಿಂತು ಅನುಯೋಗಿ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತಾವ. ಅದರ ಸಲುವಾಗಿ ಸಂಬಂಧನ ಬಿಟ್ಟು ಕೇವಲ ಸಂಬಂಧದ ಜ್ಞಾನ ಆಗುವುದೇ ಇಲ್ಲ. ಆದ್ದರಿಂದ ಅಧಿಷ್ಠಾನದ ಇದಂತ ತ್ಯಾಗ ಮಾಡಿ ಕೇವಲ ಅಧ್ಯಸ್ಥನ ವಿಷೀಕರಿಸುವಂಥ ಅಪರೋಕ್ಷ ಬ್ರಹ್ಮ ಆಗುವುದಿಲ್ಲ. ಇಲ್ಲಿ ತನಕ ಈ ರೀತಿಯಿಂದ ಇಲ್ಲಿ ಪರ್ಯಂತ ಹೇಳಿದ್ರು. ಈ ರೀತಿಯಿಂದ ಇದಮ ಪದಾರ್ಥದ ದ್ವಿವಿಧ ಅಂದರೆ ಎರಡು, ಪ್ರತೀತಿ ಅಂದರೆ ಜ್ಞಾನ ಆಗುತ್ತದೆ. ಎರಡು ಜ್ಞಾನಗಳು ದ್ವಿಧ ಜ್ಞಾನ ಪ್ರಾಪ್ತ ಹೋವೆ. ದ್ವಿಧ ಏಕತೋ ಇಂದ್ರಿಯ ಅಧಿಷ್ಠಾನ ಸಂಯೋಗತೆ. ನೋಡಿ ಯಾರು ಹೇಳ್ತಾರೆ ಈಗ, ಈ ಮೊದಲಿಂದ ನಿಮ್ಗೆ ಗೊತ್ತಾಯ್ತು. ಈಗ ಏಕತೋ ಒಂದೇನು? ಇಂದ್ರಿಯ ಅಧಿಷ್ಠಾನ ಸಂಯೋಗತೆ. ಇಂದ್ರಿಯ ಮತ್ತು ಅಧಿಷ್ಠಾನ ಸಂಯೋಗದಿಂದ ಇದಮಾಕಾರ ಪ್ರಮಾ ಅಂತಃಕರಣಕ್ಕೆ ವೃತ್ತಿ ರೂಪ ಪ್ರತೀತ ಹೋವೆ. ಇದಮಾಕಾರ ವೃತ್ತಿ ಅಂತಃಕರಣದ ಪ್ರತೀತ ಹೋವೆ. ನಿಮದು ಮೊಟ್ಟ ಮೊದಲು ಇಲ್ಲಿ ಪರ್ಯಂತ ಹೇಳುವ ಒಂದೇನು? ಇಂದ್ರಿಯ ಅಧಿಷ್ಠಾನ ಸಂಯೋಗ ಆಯ್ತಂದ್ರೆ ಅಲ್ಲಿ ಇದಮಾಕಾರ ಅಂತಃಕರಣ ಪ್ರಮಾವೃತ್ತಿ ರೂಪ ಜ್ಞಾನ ಆಗುತ್ತದೆ. ಇದಮಾಕಾರ ಅಂತಃಕರಣ ವೃತ್ತಿ ಪ್ರಮಾರೂಪ ಜ್ಞಾನ ಆಗುತ್ತದೆ. ಪ್ರಮ ಅಂದರೆ ಜ್ಞಾನ ಒಂದು. ಇನ್ನು ಎರಡನೇದು ನೋಡಿ ಅವ್ರ ಮುಂದೆ ಏನದ? ದೂಸರಿ ಎರಡನೇದು ವೃತ್ತಿ ಉಪಹಿತ ಚೇತನಸ್ಥ. वृत्ति उपीत चेतनस्थ अविद्या का परिणाम सर्परस्तादि गोचर भ्रम
ಪ್ರತೀತಿ ಹೋವೆ. ಎರಡನೇದು ನೋಡ್ರಿ, ಫರಕ್ ನೀವು ಗುರ್ತಾಗಬೇಕು. ಹೀಗೆ ಮೊದಲಿಂದು ಅಧಿಷ್ಠಾನೇಂದ್ರಿಯ ಸಂಯೋಗ ಆದ ಕೂಡಲೇ ಮೊಟ್ಟ ಮೊದಲೇನಾಯಿತು, ಇದ್ಮಾಕಾರ ಆಯಿತು, ಅದು ಅಂತಃಕರಣ ವೃತ್ತಿ ಪ್ರಮಾರೂಪ. ಎರಡನೇದೇನು, ಆ ವೃತ್ತಿ ಉಪಹಿತ, ಇದ್ಮಾಕಾರ ವೃತ್ತಿ ಉಪಹಿತ ಅದಲ್ಲ, ಆ ವೃತ್ತಿ ಉಪಹಿತ ಚೇತನದಲ್ಲಿದ್ದಂಥ ಅವಿದ್ಯಾ ಪರಿಣಾಮ ಸರ್ಪ ಬೆಳೆ ಮೊದಲಾದವನ್ನು ವಿಷೀಕರಿಸುವಂಥ ಬ್ರಹ್ಮಜ್ಞಾನ ಆಗುತ್ತದೆ. ಇದನ್ನು ಕೂಡ ಅಧ್ಯಸ್ತಮೇ ಇದಂ ಪದಾರ್ಥಕ್ಕೆ ತಾಜಾತ್ಮಕು ವಿಷಯಕರ್ತಿ ಇದಂ ಗೋಚರ್ ಹೋವೆ. ಅಧ್ಯಸ್ಥದಲ್ಲಿ ಇದಂ ಪದಾರ್ಥ, ಅಧ್ಯಸ್ಥದಲ್ಲಿ ಇದಮ ಅಂದರೆ ಇದು ಹಾವ, ಇದು ಬೆಳ್ಳಿ ಅಂತ ಇದಂ ಪದಾರ್ಥವನ್ನು ವಿಷೀಕರಿಸುತ್ತಾನೆ. ಸೋಬಿ ಇದು ಆದರೂ ಅದರೇ ಮೊದಲಾದೇನೆ ಪೈಲದು, ಇದು ಆದರೂ ಎರಡನೇದು ಅಧ್ಯಸ್ಥಮೇ ಇದಂ ಪದಾರ್ಥಕ್ಕೆ, ಅಧ್ಯಸ್ಥ ಸರ್ಪ ಬೆಳ್ಳಿ, ಆ ಅಧ್ಯಸ್ಥದಲ್ಲಿ ಇದಂ ಪದಾರ್ಥದ ತಾಜಾತ್ಮ ಅಂದರೆ ಸಂಬಂಧ ವಿಷಯ ಮಾಡುತ್ತಾ ಇದಮನ್ನು ವಿಷೀಕರಿಸುವಂತ ಆಗುತ್ತದೆ. ಈ ರೀತಿ ಸೇ ಸಾರೆ ಅಪರೋಕ್ಷ ಬ್ರಹ್ಮಮೇ, ಸಾರೆ ಅಪರೋಕ್ಷ ಬ್ರಹ್ಮಮೇ. ಮೊದಲೇನು ಇದ್ಮಾಕಾರ ಆಗುತ್ತದೆ, ಮೊದಲೇನಾಗ್ತದೆ ಇದ್ಮಾಕಾರ ಆಗುತ್ತದೆ. ಇದ್ಮಾಕಾರ ಆಗಿದ ನಂತರ ಅಧ್ಯಸ್ಥಾಕಾರ ಆಗುತ್ತದೆ. ಇದ್ಮಾಕಾರ ಮೊದಲು ಆಗಿ ನಂತರ ಏನಾಗ್ತದೆ, ಅಧ್ಯಸ್ಥಾಕಾರ ಆಗುತ್ತದೆ. ಇದು ಯಾರೋ ಒಬ್ಬರು ಆಚಾರ್ಯರು ಹಿಂಗೆ ಒಪ್ಪಿದ್ದಾರೆ, ಹಿಂಗೆ ಯಾರೋ ಒಬ್ಬರು ಆಚಾರ್ಯರು ಹಿಂಗೆ ಒಪ್ಪಿದ್ದಾರೆ, ತಿಳಿತಾ.